ನಮಸ್ಕಾರ ಬಸ್ಸು, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಇನ್ನೇನು ಕೆಲವೇ ದಿನಗಳಿರೋದು IPL ಸ್ಟಾರ್ಟ್ ಆಗೋದಕ್ಕೆ. ಒಂದು 10 ದಿನ ಇದೆ ಅಂತ ಅನ್ಕೊಳ್ಳಿ. ಇನ್ನು ಅಸೆಂಬಲ್ ಆಗ್ತಾನೆ ಇದ್ರೆ ಒಬ್ಬರಾದ್ಮೇಲೆ ಒಬ್ರು ಅಂತ RCB ಕೊಡ್ತಾನೆ ಇದೆ ಅಪ್ಡೇಟು. RCB ಹೋಮ್ ಕಮಿಂಗ್ ಅಂತ ನಾವು ತಗೊಳ್ತಾನೆ ಇದ್ದೀವಿ. ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೇ ಇದ್ದಾರೆ. ಸೊ ಇನ್ನೂ ಎಲ್ಲರೂ ಕೂಡ ಅಸೆಂಬಲ್ ಆಗಿಲ್ಲ. ಇನ್ನು ಏನು ಅಷ್ಟೊಂದೇನು ಹೆವಿ ಟೈಮ್ ಏನಿಲ್ಲ, ಒಂದು 10 ದಿನ ಅಷ್ಟೇ ಬಾಕಿ ಇರೋದು. ನೋಡಬೇಕಪ್ಪ ಈ ಸೀಸನ್ ಏನಾಗುತ್ತೆ ಅಂತ. ಯಾಕಂದರೆ ಜಾಸ್ತಿ ನಮ್ಮ RCB ಒಂಥರ ಪ್ರಾಕ್ಟೀಸ್ ಕೂಡ ಮಾಡಿರೋ ಥರ ಕಾಣಿಸ್ತಿಲ್ಲ. ಅಂದರೆ ಮೈನ್ ಪ್ಲೇಯರ್ಸ್ಗಳು ಬಿಟ್ಬಿಡಿ, ಮೈನ್ ಪ್ಲೇಯರ್ಸ್ಗಳಂತೂ ಅವ್ರು ಯಾವಾಗಲೂ ಬರೋದು ಲೇಟೇ. ಇನ್ನೊಂದು 2-3 ದಿನ ಇದ್ದಾಗ ಬರ್ತಾರೆ. ಈ ಟೈಮ್ ಅಂತೂ ಇನ್ನೂ ಕೇಳೋಂಗಿಲ್ಲ. ಈ ಟೈಮ್ ಏನೇನೋ ಆಗೋಗ್ಬಿಡಿದೆ. ಯಾಕಂದರೆ ಇದೆಲ್ಲ ಬೇರೆ ಆಗಿತ್ತು, ಇಂಡಿಯನ್ ಟೀಮ್ ಮ್ಯಾಚಸ್ ಬೇರೆ ಆಗಿತ್ತು. ಸೊ ಅದನ್ನು ಸ್ವಲ್ಪ ಟೈಮ್ ತೊಗೊಂಡಂತೂ ಖಂಡಿತ ಬರ್ತಾರೆ. ಒಂದು ವಾರ ಇರಬೇಕಾದ್ರೆ ಬರ್ತಾರೆ ಅಂತ ಅನ್ಕೊಂಡಿದ್ದೀರಿ ಎಲ್ಲರೂ ಸಹ. ಸೊ ನೋಡೋಣ ಯಾವಾಗ ಬರ್ತಾರೆ ಮೈನ್ ಪ್ಲೇಯರ್ಸ್ಗಳಂತ. ಇವಾಗ ಬಂದಿರೋಂಥ ಪ್ಲೇಯರ್ಸ್ಗಳ ಲಿಸ್ಟ್ನ RCB ಅನೌನ್ಸ್ ಅಂತೂ ಮಾಡಿದೆ. ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ರು. ಇವ್ರು ಬಂದರು ಅಂತ ಸುಹಾಶ್ ಪ್ರಭುದೇಸಾಯಿ ಅವ್ರು ಬಂದರು ಅಂತ ಫಸ್ಟು ಅಪ್ಡೇಟ್ ಕೊಡ್ತಾ ಇದ್ದಂಗೆ, ಆಮೇಲೆ ಮಯಾಂಕ್ ಡಾಗರ್ ಅವರು ಕೂಡ ಬಂದರು ಅಂತ ಅಪ್ಡೇಟ್ನ ಕೊಟ್ಟರು. ಇನ್ಫ್ಯಾಕ್ಟ್ ಇವರೆಲ್ಲ RCB ಜೊತೆಗೆ ಒಳಗಡೆ ಒಂಥರ ಇಂಟಿಗ್ರಲ್ ಪಾರ್ಟಲ್ಲೇ ಇದ್ರು. ಅವಾಗ ಬಂದು ಪ್ರಾಕ್ಟೀಸ್ ಅದು ಇದೆಲ್ಲ ಮಾಡಿಬಿಟ್ಟು RCB KFL ಚೆನ್ನಾಗಿ ತಿನ್ಕೊಂಡು ಹೋಗ್ತಾ ಇದ್ರು. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಂಡು ನಾನೇ ಅಪ್ಡೇಟು ಕೂಡ ಕೊಡ್ತಾ ಇದ್ರ ಬಗ್ಗೆ. ಆಮೇಲೆ ರಾಜನ್ ಕುಮಾರ್ ಅವರು ಕೂಡ ಬಂದು ಜಾಯ್ನ್ ಆಗಿದ್ದಾರೆ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ. ಜೊತೆಗೆ ಸ್ವಪ್ನಿಲ್ ಸಿಂಗ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಬ್ರು ಮಸಾಲೆ ದೋಸೆ ಅಂತ ಏನೇನೋ ಹಾಕ್ಬಿಟ್ರಲ್ಲ ಗುರು, ಇವ್ರ ಹೆಸರು ಏನೋ ಗುರು, ಇವ್ರನ್ನ ಆಡಿಸಿಲ್ಲ. ಸೌರವ್ ಚೌಹಾನ್ ಅವ್ರನ್ನ ಹಾಕ್ಕೊಂಡಿದ್ದಾರೆ ನಮ್ಮ RCB ಅವರು. ಅಂದರೆ ಬಾರಪ್ಪ ಸೈಲೆಂಟಾಗಿ ಸೈಡಲ್ಲಿ ಕೂತ್ಕೊ, ಇಲ್ಲಿ ಸ್ವಲ್ಪ ಡಗೌಟಲ್ಲಿ ಕೂತ್ಕೊಳಕ್ಕೆ ಬೇಕು ನೀನು ಅಂತ ಕರ್ಕೊಂಡಿದ್ದೆ. ಸೌರವ್ ಚೌಹಾನ್ ಇವರೆಲ್ಲ ಆಡ್ಸೋದು ನನಗೆ ಯಾಕೋ ಸಿಕ್ಕಾಪಟ್ಟೆ ಡೌಟು. ನೋಡೋಣ ಇನ್ ಕೇಸ್ ಏನಾದ್ರು ಅವಕಾಶ ಸಿಕ್ತು ಅಂತ ಅಂದರೆ. ಸೊ ಇವರೆಲ್ಲ ಒಂಥರ ಬ್ಯಾಕಪ್ ಪ್ಲೇಯರ್ಸ್ಗಳು ಮೇಯ್ನಾಗಿ ಬಂದಿದೆ ಅಂತ ಹೇಳಬೇಕು. ಅದೇ ಸುಹಾಶ್ ಪ್ರಭುದೇಸಾಯಿ ಆಗಿರ್ಬೋದು, ಜೊತೆಗೆ ಇಲ್ಲಿ ಮಯಾಂಕ್ ಡಾಗರ್ ಆಗಿರ್ಬೋದು, ಒಂಥರ ಮೇಯ್ನ್ ಪ್ಲೇಯರ್ಸ್ ಅಂತ ಹೇಳಬೇಕು. ತಕ್ಕ ಮಟ್ಟಿಗೆ ಇವಾಗಿರೋರಲ್ಲಿ ನೋಡ್ತು ಅಂತಂದರೆ, ಇವಾಗ ಒಬ್ಬರು ಬಂದು ಜಾಯ್ನ್ ಆಗಿದ್ದಾರೆ. ಅದು ಯಾರು ಅಂತಂದರೆ ನಮ್ಮ ಅಲ್ಜಾರಿ ಜೋಸಫ್ ಅಣ್ಣ ಬಂದ್ಬಿಟ್ಟು ಜಾಯ್ನ್ ಆಗಿದ್ದಾರೆ ಅಂತ ಅಪ್ಡೇಟ್ನ RCB ಅವರು ಟಕಾರ್ನಾಗ ಇವತ್ತು ಬಿಟ್ಟಿದ್ದಾರೆ. ಇನ್ನು ಇವತ್ತು ಯಾರ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ ನಮಗೆ. ಒಟ್ಟಿನಲ್ಲಿ ಸ್ವಲ್ಪ ಜನ ಲಿಮಿಟೆಡ್ ಮೆಂಬರ್ಸ್ಗಳು ಮಾತ್ರ ಬಂದಿದ್ದಾರೆ. ಸೊ ಇವ್ರು ಇಷ್ಟನೇ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ನಮಗೊಂದು ಡೌಟು. ಸೊ ಬರ್ತಾರೆ ಇನ್ನೊಂದು 2-3 ದಿನದಲ್ಲೆಲ್ಲ ಬಂದ್ಬಿಟ್ಟು ಜಾಯ್ನ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅದೇ ಮೇನ್ ಪ್ಲೇಯರ್ಸ್ ಬರೋದು ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ. ಲಾಸ್ಟ್ ಟೈಮೆಲ್ಲ ಇನ್ನೊಂದು 3 ದಿನ ಆಯ್ತು ತಕ್ಷಣ ವಿರಾಟ್ ಕೊಹ್ಲಿ ಎಲ್ಲ ಬಂದ್ಬಿಟ್ಟು ಜಾಯ್ನ್ ಆದಾಗ. ಈ ಟೈಮು ಕೂಡ ಅದೇ ಥರ ಬರುವಂಥ ಎಲ್ಲ ಲಕ್ಷಣಗಳು ಎದ್ದಿದ್ದು ಕಾಣಿಸ್ತಾ ಇದೆ. ವಿರಾಟ್ ಕೊಹ್ಲಿ ರಿಲೇಟೆಡ್ ಒಂದು ಬಿಗ್ ಅಪ್ಡೇಟು ಬರ್ತಾ ಇದೆ ಮಗ. ವಿರಾಟ್ ಕೊಹ್ಲಿ ಇಂಡಿಯಾಗೆ ಬಂದು ಲ್ಯಾಂಡ್ ಆಗಿದ್ದಾರಂತೆ. RCB ಅನ್ಬಾಕ್ಸ್ ಇವೆಂಟು 19ನೇ ತಾರೀಕು ನಡೀತಿದೆಯಲ್ಲ, ಆ ಇವೆಂಟ್ಗೆ ವಿರಾಟ್ ಕೊಹ್ಲಿ ಅವರು ಅವೈಲೇಬಲ್ ಇರ್ತಾರಂತೆ, ಬರ್ತಾರಂತೆ 19ನೇ ತಾರೀಕು. ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಯಾರ್ಯಾರು ಟಿಕೆಟ್ಸ್ನ ಬುಕ್ ಮಾಡಿದರೆ ಡೌಟಲ್ಲಿ ಇತ್ತು ನಿಮಗೆ ವಿರಾಟ್ ಕೊಹ್ಲಿ ಬರ್ತಾರೋ ಬರೋದಿಲ್ವ ಅನ್ನೋದ್ರ ಬಗ್ಗೆ. ವಿರಾಟ್ ಕೊಹ್ಲಿ ಇಂಡಿಯಾಗೆ ಬಂದಿದ್ದಾರಂತೆ, ಟೈಮ್ ತೊಗೊತಾರೆ. ಟಕಾರನಿಗೆ ಇವಾಗ RCB ಒಂದು ಪಟ್ಟನಂಗೆ ಜಾಯ್ನ್ ಆಗಿಬಿಡೋದಿಲ್ಲ. ಅವ್ರು ಲೇಟಾಗೇನೋ ಬರೋದು RCBಗೆ. 19ನೇ ತಾರೀಕು ಆದಮೇಲೆ ಅವ್ರು 19ನೇ ತಾರೀಕಿಂದ ಬರ್ತಾರೆ ಅಂತ ಅನ್ಕೊಂಬಿಡಿ. ಅವತ್ತಿಂದ ಅವೈಲೇಬಲ್ ಇರ್ತಾರೆ. 3-4 ದಿನ ಇರುತ್ತೆ. ಸೊ ಪರ್ಫೆಕ್ಟಾಗಿ ಎಲ್ಲ ಟೈಮು ಕೂಡ ಎಲ್ಲ ಸಲನೂ ಕೂಡ ಅದೇ ಟೈಮ್ಗೆ ಬರೋದು. ಸೊ ಈ ಟೈಮ್ ಕೂಡ 19ನೇ ತಾರೀಕು ಬಂದ್ಬಿಟ್ಟು ಜಾಯ್ನ್ ಆಯ್ತಾರೆ RCBನ. ನೋಡೋಣ ನಮ್ಮ ಕ್ಯಾಪ್ಟನ್ನು ಇನ್ನೂ ಎಲ್ಲ ಮೇನ್ ಪ್ಲೇಯರ್ಸ್ಗಳು ಮ್ಯಾಕ್ಸಿ ಎಲ್ಲ ಯಾವಾಗ ಬರ್ತಾರೆ ಅಂತ ಕಾದು ನೋಡಬೇಕು. ಸದ್ಯದ ಮಟ್ಟಿಗೆ ಬರ್ತಿರುವಂಥ ಅಪ್ಡೇಟ್ ಪ್ರಕಾರ ಇಷ್ಟು ಜನ ಬಂದಿದ್ದಾರೆ ಅಂತ. ಬಂದ್ಬಿಟ್ಟು ಆಲ್ರೆಡಿ ಇವಾಗ ಪ್ರಾಕ್ಟೀಸ್ ಸೆಷನ್ ಅದು ಇದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಲೈಟಾಗೆ. ಏನಂತ ಸ್ಟ್ರಾಂಗ್ ಆಗಿ ಏನು ಸ್ಟಾರ್ಟ್ ಮಾಡ್ಕೊಟ್ಟಿರೋದಿಲ್ಲ. ಬಟ್ ಮೇಯ್ನಾಗಿ ನಮಗೆ ಮೇನ್ ಪ್ಲೇಯರ್ಸ್ ಬಂದರೆ ಒಂಥರ ಮಜಾ, ಚಿಕ್ಕ ಪ್ಲೇಯರ್ಸ್ಗಳು ಬರೋದಕ್ಕಿಂತ. ನೋಡೋಣ ಅದು ಯಾವಾಗ ಬಂದ್ಬಿಟ್ಟು ಎಲ್ಲರೂ ಜಾಯ್ನ್ ಆಗ್ತಾರೆ ಅಂತ ದಿನ ಅಪ್ಡೇಟ್ ಕೊಡಬೇಕಾಗುತ್ತೆ ನಿಮಗೆ. ನಾನು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.